ನಮಸ್ಕಾರ, ನಾನು ಬಸವರಾಜ್. ಒಂದೇ ಒಂದು ಸಾಲಿನ ರಾಜೀನಾಮೆ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದು. ಆ ರಾಜೀನಾಮೆ ಅಧಿಕೃತವಾಗಿ ಅಂಗೀಕಾರ ಆಗಿದೆ. ಈಗ ಸಿದ್ದರಾಮಯ್ಯ ಅವರು ಹಂಗಾಮಿ ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ. ದೆಹಲಿಯಲ್ಲಿ ಏನೇನಾಗ್ತಿದೆ ನೋಡಿ. ಡಿ ಕೆ ಶಿವಕುಮಾರ್ ಅವರು ಒಪ್ಪಂದದಂತೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋದನ್ನು ಅವರ ಆಪ್ತ ಸತೀಶ್ ಜಾರಕಿಹೊಳಿ ಅವರು ಮತ್ತೊಮ್ಮೆ ಖಚಿತಪಡಿಸಿದ್ದಾರೆ. ಆದರೆ ಸತೀಶ್ ಜಾರಕಿಹೊಳಿ ಅವರ ಬಗ್ಗೆ ಒಂದಷ್ಟು ಆರೋಪಗಳು ಕೇಳಿ ಬರ್ತಿದ್ದಾವೆ. ಆದರೆ ಸತ್ಯಾಸತ್ಯತೆ ಗೊತ್ತಾಗಬೇಕು ಅಂದರೆ ಅವರಿಬ್ಬರೂ ಕೂಡ ಭಾನುವಾರ ಅಥವಾ ಸೋಮವಾರ ಮಹತ್ವದ ಮೀಟಿಂಗ್ ಮಾಡ್ತಾರೆ. ಆ ನಂತರ ಗೊತ್ತಾಗತ್ತೆ. ಆದರೆ ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಗಾದಿ ಮೇಲೆ ಬಂದು ಕೂರೋದಕ್ಕೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಏನಾದರೂ ಸಮಸ್ಯೆ ಆಗತ್ತಾ? ಮೇಲ್ನೋಟಕ್ಕೆ ಯಾವ ಸಮಸ್ಯೆ ಆಗೋದಿಲ್ಲ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಆದರೆ ಮುಖ್ಯಮಂತ್ರಿ ಆದ ನಂತರ ಮತ್ತು ಈಗ ಏನು ದೆಹಲಿಯಲ್ಲಿ ಮಹತ್ವದ ಮಾತುಕತೆ ನಡೀತಿದೆ, ನಿರ್ಗಮಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ರಾಹುಲ್ ಗಾಂಧಿ, ಖರ್ಗೆ, ಸುರ್ಜೇವಾಲಾ ಅವ್ರ ಜೊತೆಯಲ್ಲಿ ಮತ್ತೆ ವೇಣುಗೋಪಾಲ್ ಅವ್ರ ಜೊತೆಯಲ್ಲಿ ಇಲ್ಲಿ ಅಸಲಿ ಆಟ ನಡೆಯುತ್ತೆ. ತನ್ನ ಸಂಪುಟದಲ್ಲಿದ್ದಂತಹ ಬಹುಪಾಲು ಸದಸ್ಯರನ್ನ ತಾನು ಹೇಳಿದ ವ್ಯಕ್ತಿಗಳಿಗೆ, ಶಾಸಕರಿಗೆ ಸಚಿವ ಸ್ಥಾನ ಕೊಡಬೇಕು, ಇಂತಿಂಥದ್ದೇ ಖಾತೆಗಳನ್ನು ಕೊಡಬೇಕು ಅಂತ ವಾದ ಮಂಡಿಸ್ತಾರೆ. ನೋಡಿ, ಇಂಡಿಯಾ ಟುಡೆಯ ಒಂದು ಸ್ಫೋಟಕ ಸುದ್ದಿ, ಇಬ್ಬರಿಗೆ DCM ಸ್ಥಾನಗಳನ್ನು ಕೊಡಬೇಕು ಅಂತ ಬಯಸ್ತಿರುವಂಥದ್ದು, ಚರ್ಚೆ ನಡೀತಿರುವಂಥದ್ದು. ಡಿ ಕೆ ಶಿವಕುಮಾರ್ ಅವರು ಇಬ್ಬರಿಗಷ್ಟೇ ಅವಕಾಶ ಕೊಡಿ ಅಂತ, ಆದರೆ ಸಿದ್ದರಾಮಯ್ಯ ಅವರ ಬಣ ಅಥವಾ ಸಿದ್ದರಾಮಯ್ಯ 4 ಜನಕ್ಕೆ ಕೊಡಿ ಅಂತ ಹೇಳ್ತಿರುವಂತಹ ಸಾಧ್ಯತೆಗಳು ಇದೆ. ಅದು ಯಾರಿಗೆ? ಲಿಂಗಾಯತ ಮತ್ತು ದಲಿತ ಸಮಾಜಕ್ಕೆ, ಇನ್ನು ST ಸಮಾಜಕ್ಕೆ KPCC ಅಧ್ಯಕ್ಷ ಸ್ಥಾನ ಖಚಿತವಾಗಬಹುದು. ಅಲ್ಲಿಗೆ ಸತೀಶ್ ಜಾರಕಿಹೊಳಿ ಅವರೇ ಬಂದು ಕೂರಬಹುದು. ಅದರ ಜೊತೆಯಲ್ಲಿ ಅವರು ಸಚಿವ ಸ್ಥಾನವನ್ನು ಬಯಸ್ತಿದ್ದಾರೆ. ಇದರ ಮಧ್ಯೆ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಇಲ್ಲ, ಸಂತೋಷ್ ಲಾಡ್ ಅವರಿಗೆ KPCC ಅಧ್ಯಕ್ಷ ಸ್ಥಾನ ಕೊಡಬೇಕು ಅಂತ ಬಯಸ್ತಿದ್ದಾರೆ, ಬೇಡಿಕೆ ಮುಂದಿಟ್ಟಿದ್ದಾರೆ. ಹೈಕಮಾಂಡ್ ಬಹುಪಾಲು ಸತೀಶ್ ಜಾರಕಿಹೊಳಿ ಅವರನ್ನು KPCC ಅಧ್ಯಕ್ಷ ಸ್ಥಾನಕ್ಕೆ ತಂದು ಕೂರಿಸಬಹುದು. ಇದರ ಮಧ್ಯೆ ಹೊಸದಾಗಿ ಶುರುವಾದ ಒಂದು ತಲೆನೋವು ಅಥವಾ ಒಂದು ಆತಂಕ ಡಿ ಕೆ ಶಿವಕುಮಾರ್ ಅವರಿಗೆ. ಕಾಂಗ್ರೆಸ್ನ ಅತ್ಯಂತ ಹಿರಿಯ ನಾಯಕ, ಮಾಜಿ DCM, ನಿರ್ಗಮಿತ ಹೋಮ್ ಮಿನಿಸ್ಟರ್ ಡಾಕ್ಟರ್ G ಪರಮೇಶ್ವರ್ ಅವರು ತನಗೆ DCM ಸ್ಥಾನವನ್ನಾದರೂ ಕೊನೆ ಪಕ್ಷ ಕೊಡಲಿಲ್ಲ ಅಂದರೆ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡ್ತೀನಿ, ನನಗೆ ಯಾವ ಹುದ್ದೆಗಳೂ ಬೇಡ, ಸಾಮಾನ್ಯ ಕಾರ್ಯಕರ್ತನ ರೀತಿಯಲ್ಲಿ ಇರ್ತೀನಿ ಅನ್ನುವಂತಹ ಸವಾಲು ಎಸೆಯುವ ಸಾಧ್ಯತೆ ಇದೆ ಅನ್ನೋದನ್ನ ರಾಜಕೀಯ ವಿಶ್ಲೇಷಕ ಗುರುರಾಜ್ ಅಂಜನ್ ಅವರು ಒಂದು ಭವಿಷ್ಯ ನುಡಿದಿದ್ದಾರೆ. ಭವಿಷ್ಯ ಅಲ್ಲ, ಬಹುಪಾಲು ಇಂಥದ್ದೇ ನಿರ್ಧಾರಕ್ಕೆ ಡಾಕ್ಟರ್ G ಪರಮೇಶ್ವರ್ ಅವರು ಬಂದಿದ್ದಾರೆ ಅಂತ ಹೇಳಲಾಗ್ತಿದೆ. ಯಾಕೆ? ಬಲಗೈಗೆ DCM ಹುದ್ದೆಯನ್ನ ಕೊಡುವಂತಹ ಸಾಧ್ಯತೆ ಬಂದ್ರೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಆ ಸ್ಥಾನ ಕೊಟ್ಟು ಬಿಟ್ಟರೆ, ಯಾಕಂದ್ರೆ ಹೇಳಿ ಕೇಳಿ ಯುವಕರಿದ್ದಾರೆ, ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು ಅಂತ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡುವಂತಹ ಸಂದರ್ಭದಲ್ಲಿ ಪರಮೇಶ್ವರ್ ಅವರನ್ನ ಕಡೆಗಣಿಸಿ, ಇಲ್ಲ ನೀವು ಸಾಕಷ್ಟು ಹುದ್ದೆಗಳನ್ನು ಅನುಭವಿಸಿದಿರಿ, ಹೊಸಬ್ರಿಗೆ ಕೊಡಿ ಅಂತ ಏನಾದರೂ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡಿದ್ರೆ, ಯಾಕೆ ಮಾಡುತ್ತೆ? ದಲಿತ ಮುಖ್ಯಮಂತ್ರಿಯ ಆಯ್ಕೆಯ ವಿಚಾರವನ್ನು ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಮುಂದಿಟ್ಟಾಗ ನನ್ನ ಜಾಗಕ್ಕೆ ಉತ್ತರಾಧಿಕಾರಿಯಾಗಿ ಡಾಕ್ಟರ್ G ಪರಮೇಶ್ವರ್ ಅವರು ಬರಬೇಕು ಅಂದಾಗ, ಇಲ್ಲ ಮಾತುಕತೆ ಆದ ರೀತಿಯಲ್ಲೇ ಡಿ ಕೆ ಶಿವಕುಮಾರ್ ಅವರನ್ನ ಅಲ್ಲಿ ಕೂರಿಸಬೇಕಾಗತ್ತೆ ಅನ್ನೋ ಮಾತನ್ನ ಖುದ್ದು ಕಾಂಗ್ರೆಸ್ ಹೈಕಮಾಂಡ್, ಖರ್ಗೆ ಅವರಿದ್ರು, ಖರ್ಗೆ ಅವರು ಪ್ರತಿಪಾದನೆ ಮಾಡಬಹುದಿತ್ತು, ಇಲ್ಲ ನಮಗೆ ದಲಿತ ಮುಖ್ಯಮಂತ್ರಿಯನ್ನು ಕೊಡಿ, ಕನಿಷ್ಠ 1 ವರ್ಷಕ್ಕಾದ್ರೂ ಅಥವಾ ಕೇಳಬಹುದಿತ್ತು, ಆದ್ರೆ ಕೇಳಲಿಲ್ಲ. ಕಾಂಗ್ರೆಸ್ ಕಾಟಾಚಾರಕ್ಕೆ ಮತ್ತೊಮ್ಮೆ ಹೇಳಬಹುದು, ಅಹಿಂದ ಅಂತ ಕರೀತಿದ್ಯಾ, ಅಹಿಂದ ಸಿದ್ಧಾಂತವನ್ನು ಒಪ್ಕೋತಿದ್ಯಾ, ಟೇಕನ್ ಫಾರ್ ಗ್ರಾಂಟೆಡ್. ಸಿದ್ದರಾಮಯ್ಯ ಅವರೇ ರಾಜೀನಾಮೆ ಕೊಡಿ, ಸಿದ್ದರಾಮಯ್ಯ ಅವರು ಕೊಟ್ಟರು. ಆ ಜಾಗಕ್ಕೆ ದಲಿತರನ್ನ ತಂದು ಕೂರಿಸಿ ಅನ್ನುವಂತಹ ಪ್ರಸ್ತಾವನೆಯನ್ನ ಸಿದ್ದರಾಮಯ್ಯ ಅವರು ಇಟ್ಟರೂ ಕೂಡ ಅದಕ್ಕೆ ಪುರಸ್ಕಾರವನ್ನ ರಾಹುಲ್ ಗಾಂಧಿ ಅವರು ಕೊಟ್ಟಿಲ್ಲ. ಕೊನೆ ಪಕ್ಷ, ಯಾಕಂದ್ರೆ 13ರಲ್ಲಿ ಕೊಡಬೇಕಿತ್ತು, 13ರಲ್ಲಾದ್ರೂ ಪರಮೇಶ್ವರ್ ಅವರು CM ಆಗ್ಬೇಕಿತ್ತು, ಸೋತ್ರು. ಸೋಲ್ಸೋದಕ್ಕೆ ಯಾರು ಕಾರಣ? ಇಲ್ಲ ಸಿದ್ದರಾಮಯ್ಯ ಅವರು ಅಂತ ಬಹುಪಾಲು ಜನ ಹೇಳ್ತಾರೆ. ಆಯ್ತು, 13ರಲ್ಲಿ ಆಗಲಿಲ್ಲ. 18, 19ರ ಕಾಂಗ್ರೆಸ್ JDS ಮೈತ್ರಿ ಸರ್ಕಾರದಲ್ಲಾದರೂ ಪರಮೇಶ್ವರ್ ಅವರನ್ನು ಕೂರಿಸುವ ಸಾಧ್ಯತೆಗಳಿತ್ತು, ಆಗಲೂ ಆಗಲಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಪದೇ ಪದೇ
ಹಿಂದುಳಿದ ಮತ್ತು ಮೇಲ್ವರ್ಗಗಳಿಗೆ ಮಾತ್ರವೇ ಮಣೆ ಹಾಕ್ತಿದೆ ಸಿಎಂ ಸ್ಥಾನಕ್ಕೆ. ಯಾಕೆ ಕಾಂಗ್ರೆಸ್ ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ಗೆ ಮತ ಹಾಕಬೇಕು? ಯಾಕೆ ಅಲ್ಪಸಂಖ್ಯಾತ ಹಿಂದುಳಿದ ದಲಿತರು ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ಗೆ ಮತ ಹಾಕಬೇಕು? ಇನ್ನು ಮುಂದೆ ಅಸಲಿ ಆಟ ನಡೀಬಹುದು. ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇಂಥದ್ದೊಂದು ಮನಸ್ತಾಪದ ಮೂಲಕ ರಾಜೀನಾಮೆ ಕೊಡೋಕೆ ಮುಂದಾದ್ರೆ DK ಶಿವಕುಮಾರ್ ಅವರಿಗೆ ಹೊಣೆಗಾರಿಕೆ ಇರುತ್ತೆ, ಅವರನ್ನು ಸಂತೈಸಬೇಕು. ಒಬ್ಬ ಒಕ್ಕಲಿಗ ಸಮಾಜದ ನಾಯಕನನ್ನು ಮುಖ್ಯಮಂತ್ರಿ ಮಾಡುವ ಸಲುವಾಗಿಯೇ ಹಿಂದುಳಿದವರನ್ನ ಸಿಎಂ ಸ್ಥಾನದಿಂದ ಕಿತ್ತು ಬಿಸಾಕಿ ದಲಿತರು ಅಲ್ಲಿಗೆ ಬರದಂತೆ ನೋಡಿಕೊಂಡು ಅಲ್ಪಸಂಖ್ಯಾತರಿಗೂ ಆ ಅವಕಾಶ ಇಲ್ಲದಂತೆ ಮಾಡಿ ಯಾರನ್ನ ತಂದು ಕೂರಿಸೋದು? DK ಶಿವಕುಮಾರ್ ಅವರನ್ನ. DK ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನಕ್ಕೆ ಬಂದು ಕೂರ್ತಾರೆ, ಆದ್ರೆ ಈ ಎಲ್ಲ ಕಳಂಕಗಳು ಕೂಡ ಅವರ ಬೆನ್ನಿಗೆ ಅಂಟ್ಕೊಂಡ್ಬಿಡುತ್ತೆ. ನಾನು ಸಾರೆಕೊಪ್ಪ ಬಂಗಾರಪ್ಪ ಅವರ ಶಿಷ್ಯ ಅಂತ ಹೇಳುವಂತಹ DK ಶಿವಕುಮಾರ್ ಮುಂದೆ ಒಂದೊಂದು ಹೆಜ್ಜೆಯನ್ನು ಕೂಡ ಈಗ ಹೇಗೆ ಅವ್ರ ಗುರುಗಳು ಹೇಳಿದ್ದಾರೆ ಮಾತಾಡಬಾರ್ದು ಅಂತ, ಇಷ್ಟೇ ಮೌನದಿಂದ ಮುಂದುವರೆದ್ರೆ, ಇಷ್ಟೇ ಮೌನದಿಂದ ಅವರ ಬಣಕ್ಕೆ, ಅವರ ಪಟಾಲಂಗೆ ಹೆಚ್ಚು ಮಾತಾಡಬೇಡ್ರಿ ಅಂತ ಹೇಳಿಬಿಟ್ರೆ ಅತ್ಯಂತ ಘನತೆಯ ಮುಖ್ಯಮಂತ್ರಿಯ ಒಂದು ಛಾಪು ಅಥವಾ ಒಂದು ಹೆಗ್ಗಳಿಕೆ ಅವರ ಬೆನ್ನಿಗೆ ಉಳಿಬಹುದು. ಇಲ್ಲ, ಯಾಕಂದ್ರೆ ಈಗೆಲ್ಲ ನೋಡಿ ಬಹುಪಾಲು ಜನ ಹೇಳೋದು ಸಾಕಷ್ಟು ಅಪರಾಧಗಳ ಹಿನ್ನೆಲೆ ಇದ್ದವರು, ಜೈಲಿಗೆ ಹೋಗಿ ಬಂದವರು ಯಾಕೆ ಮುಖ್ಯಮಂತ್ರಿ ಆಗಬೇಕು, ಯಾಕ್ರಿ ಆಗಬೇಕು ಅಂತ ಬಯಸ್ತಿದ್ದಾರೆ. ಇದೇ ವಿಚಾರ ಒಂದು ಎಕ್ಸಾಂಪಲ್, ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಸರ್ಕಾರ ಬರುತ್ತೆ ಅಂದಾಗ ಒಂದು ಆತಂಕ ಇತ್ತು, ಇನ್ನೇನೇನೇನಾಗುತ್ತೋ ಅಂತ. ಕೆಲ ನಾಯಕರು ಪ್ರಧಾನಿಗಳಾಗುವಂತಹ ಸಂದರ್ಭ ಬಂದಾಗ್ಲೂ ಅರೆ ಇವ್ರು ಯಾಕೆ ಪ್ರಧಾನಿ ಆಗ್ತಾರೆ ಅನ್ನುವಂತಹ ವಿರೋಧಾಭಾಸ ಇತ್ತು. ಆದರೆ ಅವರು ಬಂದ ಮೇಲೆ ಯಾವ ರೀತಿ ವರ್ತಿಸ್ತಾರೆ, DK ಶಿವಕುಮಾರ್ ಅವರು ಕೂಡ ಇಂತಹ ಎಲ್ಲ ಕಲ್ಪನೆಗಳೇನಿದಾವೆ ಈ ಕಲ್ಪನೆಗಳಿಗೆ ಆಸ್ಪದವಿಲ್ಲದ ರೀತಿಯಲ್ಲಿ ಆಡಳಿತ ನಡೆಸುವ ಸಾಧ್ಯತೆಗಳು ಇರಬಹುದು, ಇಲ್ಲ ಅಂತಲ್ಲ. ಒಂದು ವೇಳೆ ಅದೇ ಆದ್ರೆ ಎಲ್ಲರ ನಿರೀಕ್ಷೆಗಳು ಸುಳ್ಳಾಗಬಹುದು. ಸಿದ್ದರಾಮಯ್ಯ ಅವರ ಬಗ್ಗೆ ಇದೇ ನಿರೀಕ್ಷೆ ಇತ್ತು ಎಲ್ರಿಗೂ, ಅವ್ರು ಸುಲಭಕ್ಕೆ ಸಿಎಂ ಸ್ಥಾನ ಬಿಟ್ಕೊಡೋದಿಲ್ಲ ಅಂತ. ಈಗ DK ಶಿವಕುಮಾರ್ ಅವರು ಬಂದ್ಬಿಟ್ರೆ ಏನೋ ದ್ವೇಷದ ರಾಜಕಾರಣ ಮಾಡಬಹುದು ಅಂತ ಬಹುಪಾಲು ಜನ ನಿರೀಕ್ಷೆ ಮಾಡ್ತಿದ್ದಾರೆ. ಅದರ ವಿರುದ್ಧವಾಗಿ ಇಷ್ಟೇ ಸಂಯಮದಿಂದ, ಸಹನೆಯಿಂದ, ನಾಜೂಕಿನಿಂದ ನಡತೆಯಲ್ಲೂ ನಾಯಕ ನಾನು ಅನ್ನೋದನ್ನ ತೋರಿಸುವಂತಹ ಸಾಧ್ಯತೆಯ ಸಂದರ್ಭದಲ್ಲಿ ಸಂಖ್ಯಾತರ ವಿರೋಧ ಕಟ್ಕೊಳ್ಳುವಂತಿಲ್ಲ. ಜಮೀರ್ ಬೇಡ, ಸಿದ್ದರಾಮಯ್ಯ ಬಣದಲ್ಲಿದ್ರು, ಅವರನ್ನು ದೂರ ಇಡೋಣ, ಆ ಸಮಾಜ ನೋಡುತ್ತೆ. ನಿಮಗೆ ನೆನಪಿರಲಿ 2018-19 ಸರ್ಕಾರದ ಸಂದರ್ಭದಲ್ಲಿ ವಿಪಕ್ಷದಲ್ಲಿ ಕೂತಂತಹ ಯಡಿಯೂರಪ್ಪ ಅವರು ಒಂದು ಮಾತು ಹೇಳೋದು, ಕುಮಾರಸ್ವಾಮಿ ಅವರೇ, ಯಾರ ಋಣದಿಂದ, ಯಾರ ಸಹಕಾರದಿಂದ ನೀವು ಮುಖ್ಯಮಂತ್ರಿ ಆದ್ರಿ, ನೀವು ನಾಡಿನ ದೇಶದ ಉದ್ದಗಲದ ಎಲ್ಲ ನಾಯಕರ ಜೊತೆಲಿ ಕೈ ಹಿಡ್ಕೊಂಡು ನಿಂತ್ಕೊಂಡಿದ್ರಿ, ನಿಮ್ಮ ಪಕ್ಕ ಸಿದ್ದರಾಮಯ್ಯ ಅವರಿದ್ರ ಆ ಸಮಾಜ ನೋಡೋದಿಲ್ವಾ ಇದನ್ನ ಅಂತ ಹೇಳಿದ್ರು. ಅಂಥದ್ದೇ ನಡೆಯ ಹೇಳಿಕೆಯನ್ನ ವಿಪಕ್ಷಗಳು ಮಾತಾಡ್ತಾವೆ. ಯಾರ ಕಾರಣಕ್ಕೆ ನೀವು ಇವತ್ತು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿದ್ದೀರಿ, ಅವರ ಬ್ಯಾಂಕ್, ವೋಟ್ ಬ್ಯಾಂಕ್ ಇವತ್ತು ಅಲ್ಪಸಂಖ್ಯಾತರನ್ನ ಕಡೆಗಣಿಸಿದಿರಿ. ಜಮೀರ್ ಅಹಮದ್ ಖಾನ್ ಅವರು ಮೂಲೆಯಲ್ಲಿ ಕೂತಿದ್ದಾರೆ. ಹಿಂದುಳಿದವರು BK ಹರಿಪ್ರಸಾದ್ ಅವರಿಗೆ ಬಹುದೊಡ್ಡ ಅಪಮಾನ ಮಾಡಿದಿರಿ, ಅವರು ಮೂಲೆಯಲ್ಲಿ ಕೂತಿದ್ದಾರೆ, ಸಚಿವರಾಗ್ಲಿಲ್ಲ ಅವರು. ದಲಿತರು ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ನೀವು ಕೊನೆಗೂ DCM ಮಾಡಲಿಲ್ಲ, ನಿಮ್ಮ ಸಂಪುಟಕ್ಕೂ ತಗೊಂಡ್ಲಿಲ್ಲ, ನೀವು ಅಪಮಾನ ಮಾಡ್ತಿದ್ದೀರಿ, ಆ ಸಮಾಜಗಳು ನೋಡೋದಿಲ್ವೇನು ಅನ್ನೋ ರೀತಿಯಲ್ಲಿ ಮಾತಾಡಿದ್ರೆ DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರಕ್ಕೆ ಅದು ಕಳಂಕ ಆಗುತ್ತೆ. ಈ ಎಲ್ಲ ಸವಾಲುಗಳ ಮಧ್ಯೆ ಬಹುಪಾಲು ಪಟ್ಟಭದ್ರರು, ಮೇಲ್ವರ್ಗಗಳು ವಿರೋಧಿಸುತ್ತಿದ್ದಂತಹ ಜಾತಿ ಗಣತಿ ವರದಿಯನ್ನ ಸ್ವೀಕಾರ ಮಾಡಿರುವಂತಹ ಸಿದ್ದರಾಮಯ್ಯ ಅವರ ನಡೆ, ಕ್ಲೀನ್ ಆಗಿ ಕಾರ ಅರ್ದಿರುವಂತಹ, ಕಾರ ಹಚ್ಚಿರುವಂತಹ ಕುರ್ಚಿ ಮೇಲೆ DK ಶಿವಕುಮಾರ್ ಅವರು ಬಂದು ಕೂರ್ತಾರೆ. ಅಲ್ಲಿ ಹೇಳಬಹುದಾದಂತಹ ವಿರೋಧಗಳು, ಬಂಡಾಯಗಳು, ಪ್ರತಿಭಟನೆಗಳು ಇವೆಲ್ಲವನ್ನು ಸಹಿಸಿಕೊಳ್ಬೇಕು. ಮತ್ತೆ ಸಿದ್ದರಾಮಯ್ಯ ಅವರ ಅನುಷ್ಠಾನಕ್ಕೆ ದಾರಿ ಮಾಡಿಕೊಡ್ಬೇಕಾಗತ್ತೆ, ಜಾತಿ ಗಣತಿ ವರದಿಯ ಅನುಷ್ಠಾನಕ್ಕೆ. ಈ ಎಲ್ಲ ಸವಾಲುಗಳ ಮಧ್ಯೆ DK ಶಿವಕುಮಾರ್ ಅವರಿಗೆ ಇದೇ ರೀತಿ ಪರಮೇಶ್ವರ್ ಅವರ ಒಂದು ಚರ್ಚೆ ಶುರುವಾಗಿದೆ, ನನಗೆ ಸಿಗ್ಲಿಲ್ಲ ನಾನು ರಾಜೀನಾಮೆ ಕೊಡ್ತೀನಿ, ಇದೇ ರೀತಿ ಒಂದಷ್ಟು ಜನ ಸೀನಿಯರ್ಸು ಕೂಡ ಮಾತಾಡಬಹುದು. ಆಗ ವಿಧಾನಸೌಧದ ಒಳಗಡೆ 137-140 ಚೇರ್ಗಳಲ್ಲಿ ಕೂತವರಲ್ಲಿ 2 ಬಣ, 3 ಬಣ, 4 ಬಣ ಆಗ್ಬಿಟ್ರೆ ಕೊನೆಯ ಸಾಲಿನಲ್ಲಿ ಕೂರುವ ಮಾಜಿ ಮುಖ್ಯಮಂತ್ರಿ ಮಾಸ್ ಲೀಡರ್ ಸಿದ್ದರಾಮಯ್ಯ ಅವರ ಪವರ್ ಸೆಂಟರ್ ದೊಡ್ಡದಾಗಿ ಕಾಣುತ್ತೆ. ಈ ಎಲ್ಲ ಪ್ರಭಾವಳಿಗಳ ಮಧ್ಯೆ ತುಸು ಕೋಪಗೊಳ್ಳುವ, ತುಸು ಆತುರಕ್ಕೀಡಾಗುವ, ಬಹುಬೇಗ ಸ್ಫೋಟಿಸುವ DK ಶಿವಕುಮಾರ್ ಅವರ ಸಂಯಮ ಇನ್ನು ಮುಂದೆ ಬಹುಮುಖ್ಯ ಆಗತ್ತೆ. ಹಾಗಿದ್ರೆ
DCM ಸ್ಥಾನಕ್ಕೆ ಪರಮೇಶ್ವರ್ ಅವರು ಬರಲಿಲ್ಲ ಅಂದರೆ ಅವರು CM ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೆ ಬಹುದೊಡ್ಡ ದಲಿತ ಸಮಾಜ ಯಾವ ರೀತಿ ಈ ನಡೆಯನ್ನ, ಒಂದು ಕಡೆ ಕುರುಬ ಸಮಾಜ ಅತ್ಯಂತ ಬೇಸರದಲ್ಲಿದೆ, ಮತ್ತೊಂದು ಕಡೆ ದಲಿತ ಬಲಗೈ ಸಮಾಜವೂ ಕೂಡ ಬೇಸರಕ್ಕೀಡಾದ್ರೆ ಕಾಂಗ್ರೆಸ್ ಸ್ಥಿತಿ 2028ಕ್ಕೆ ಏನಾಗಬಹುದು? ಇಂತಹ ಯಾವ ಸಮಸ್ಯೆಗಳು ಆಗದಂತೆ ಅತ್ಯಂತ ಸಂಯಮದಿಂದ DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ, ಆಲ್ಮೋಸ್ಟ್ ಅವರೇ ಆಗಬಹುದು, ಎಲ್ಲವನ್ನ ನಿಭಾಯಿಸುತ್ತಾ ಅಥವಾ ಸಿದ್ದರಾಮಯ್ಯ ಅವರ ಮಾರ್ಗದರ್ಶನದಲ್ಲೇ ಆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಪ್ರಯತ್ನವನ್ನ DK ಶಿವಕುಮಾರ್ ಮಾಡ್ತಾರಾ? ಕಮೆಂಟ್.